ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮಂಗಳೂರಿನಲ್ಲಿ ಹಲವಾರು ಕಾಲೇಜುಗಳ ಬದಿಗೆ ಹೋದಾಗ ಕಾಣುವಂತಹ ಒಂದು ಘಟನೆ ಏನಂದ್ರೆ, ಎಷ್ಟೋ ಮಂದಿ ಯುವಕರು, ಕಾಲೇಜಿನ ಯುವಕರು ಈ ಸಿಗರೆಟ್ ಎಂಬ ಒಂದು ಚಟಕ್ಕೆ ಬಲಿಯಾಗ್ತಾರೆ. ಪಾಪ ಆ ಏಜ್ ಅಲ್ಲಿ ಗೊತ್ತಾಗಲ್ಲ, ಒಬ್ಬ ಇಳಿತಾನೆ, ಅದನ್ನ ನೋಡಿ ಫ್ಯಾಷನ್ ಅಂತ ಹೇಳಿ ಹೋಗ್ತಾರೆ. ಹೋಗಿ ಅವರಿಗೆ ಬುದ್ಧಿ ಬರೋದಕ್ಕಿಂತ ಮುಂಚೆ ಅದಕ್ಕೆ ಬಲಿಯಾಗಿರ್ತಾರೆ. ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಎಷ್ಟೋ ಕಾಲೇಜುಗಳ ಅಕ್ಕಪಕ್ಕದಲ್ಲಿ ಸಿಗರೇಟ್ ಅನ್ನು ಮಾರ್ತಾ ಇದ್ದಾರೆ. ಸಿಗರೇಟ್ ಅನ್ನು ಮಾರಿ ಅಲ್ಲಿ ವಿದ್ಯಾರ್ಥಿಗಳು ಬಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಸಿಗರೇಟ್ ಅನ್ನು ಕೊಡ್ತಾರೆ. ಮಂಗಳೂರಿನಲ್ಲಿ ಹಲವಾರು ಭಾಗಗಳಿವೆ, ಹಲವಾರು ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ನಾನು ಮತ್ತೊಂದು ಹೇಳ್ಬೇಕಂತ ಹೇಳಿದ್ರೆ, ಕಂಕನಾಡಿಯ ಮಾರ್ಕೆಟ್ ನ ಅಪೋಸಿಟ್ ಸೈಡ್ ಅಲ್ಲಿ ಒಂದು 2-3 ಶಾಪ್ಗಳಲ್ಲಿ ಸಿಗರೇಟ್ ಅನ್ನು ಕೊಡ್ತಾರೆ. ಸಿಗರೇಟ್ ಅನ್ನು ಕೊಟ್ಟಾಗ ವಿಶೇಷ ಅಂತ ಹೇಳಿದ್ರೆ, ಅಲ್ಲಿ ಹುಡುಗ ಹುಡುಗಿ ಕಾಲೇಜಿನವರು ಜಸ್ಟ್ 17-16 ಹುಡುಗ ಹುಡುಗಿಯರು ಬಂದು ಒಟ್ಟಿಗೆ ಎಳಿತಾರೆ. ಹುಡುಗ ಹುಡುಗಿಯರು ಮಾತ್ರ ಅಲ್ಲ, ಬೇರೆಯವರು ಬಂದು ಕೂಡ ಎಳಿತಾರೆ. ಎಲ್ಲಿ ಎಳಿತಾರೆ ಅಂತ ಹೇಳಿದ್ರೆ, ಸಾರ್ವಜನಿಕ ಪ್ರದೇಶ. ಲಾಸ್ಟ್ ಟೈಮ್ ಒಂದು ಪ್ಲೇಸ್ ಅಲ್ಲಿ ನೋಡಿದೆ, ಅಲ್ಲಿ ಹೆಂಗಸರು ಫ್ಯಾಮಿಲಿ ಅವರು ನಡ್ಕೊಂಡು ಹೋಗ್ತಾರೆ. ಒಳಗೆಲ್ಲ ನಡ್ಕೊಂಡು ಹೋಗುವಾಗ ಅಲ್ಲೇ ಒಂದು ಗೂಡಂಗಡಿಯಲ್ಲಿ ಸಿಗರೇಟ್ ಕೊಡುದು. ಆ ರೋಡ್ ಸೈಡ್ ಅಲ್ಲಿ ಆಚೆ ಈಚೆ ಎಲ್ಲ ಹುಡುಗರು, ದೊಡ್ಡವರು, ಅವರು ಇವರು ಕಾಲೇಜ್ ಎಲ್ಲ ಬಂದು ಸಿಗರೇಟ್ ಎಳೆಯುವುದು. ಸಿಗರೇಟ್ ಎಳಿದಾಗ ಅವರ ಘಾಟಿಗೆ, ಆ ಹೊಗೆಯ ಘಾಟಿಗೆ ಹೆಂಗಸರು ಹೋಗ್ಬೇಕು. ಅವರನ್ನು ಕೆಲವರು ಮತ್ತೆ ದೃಷ್ಟಿಯಿಂದ ನೋಡುದು. ಕಂಕನಾಡಿಯಲ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ 5 ಸಲ ಕಾಲ್ ಮಾಡಿ ಹೇಳಿದ್ದೇನೆ. ಇಲ್ಲಿ ತನಕ 5 ಸಲ ಕಾಲ್ ಮಾಡಿದ್ದೇನೆ. 5 ಸಲ ಹೋಗಿದ್ದಾರೆ. ಒಮ್ಮೆ ಸ್ಟಾಪ್ ಆಗ್ತದೆ, ಮತ್ತೆ ಸ್ಟಾರ್ಟ್ ಆಗ್ತದೆ. ಎಂತ ಅಂತ ಒಂದು ಪವರ್ಫುಲ್ ಇದೆ ಅಂತ ಅಲ್ಲಿ ನೋಡ್ಬೇಕು. ಅಷ್ಟು ಸ್ಟಾರ್ಟ್ ಆಗುವಂತದ್ದು, ಮತ್ತೆ ಸ್ಟಾರ್ಟ್ ಆಗುವಂತದ್ದು ಎಂತದಿದೆ. ಅಲ್ಲಿಗೆ ಒಂದು ಹೆಂಗಸು ನೋಡಿ ಮೊನ್ನೆ ಅಂತೆ, ಆ ಒಬ್ರು ಹೆಂಗಸು ಅಲ್ಲಿ ಹೋಗಿ ಡೈರೆಕ್ಟ್ ಹೋಗಿ ಆ ಶಾಪ್ ನವನಲ್ಲಿ ಹೇಳಿದ್ರಂತೆ, ನೀವು ಇಲ್ಲಿ ಸಿಗರೇಟ್ ಯಾಕೆ ಮಾರ್ತೀರಾ, ಮಕ್ಕಳೆಲ್ಲ ಹಾಳಾಗ್ತಾರಲ್ಲ ಅಂತ. ಅದಕ್ಕೆ ಹೇಳಿದ್ರಂತೆ, ನಾನಿಲ್ಲಿ ಮಾರದಿದ್ರೆ ಬೇರೆಯವರು ಬೇರೆ ಕಡೆ ಮಾರ್ತಾರೆ, ಅಲ್ಲಿ ಹೋಗಿ ತಗೊಳ್ತಾರೆ ಅಂತ ಹೇಳ್ತಾರಂತೆ. ಮೆಂಟಾಲಿಟಿ ಹೀಗೆ. ಅಂದ್ರೆ ನಾನು ಮಾರದಿದ್ರೆ ಇನ್ನೊಬ್ಬನ ಹತ್ರ ತಗೊಳ್ತಾರೆ ಅಂತ. ಇವರ ಉದ್ದೇಶ ಎಂತ ನಾನು ಹೇಳ್ತಾ ಇರುವುದು ಇಲ್ಲಿ ಏನಂತ ಹೇಳಿದ್ರೆ, ಸಾರ್ವಜನಿಕ ಪ್ರದೇಶದಲ್ಲಿ ಬೀಡಿ ಸಿಗರೇಟ್ ನಿಷೇಧ ಮಾಡಿದ್ದೀರಾ. ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಎಷ್ಟೋ ಮಂದಿ ಪಬ್ಲಿಕ್ ಗಳು ನಡೆದುಕೊಂಡು ಹೋಗುವಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಪಬ್ಲಿಕ್ ಇರ್ತದೆ ಅಲ್ಲಿ ಸಿಗರೇಟ್ ಮಾರಿ ಅಲ್ಲೇ ಸೈಡ್ ಅಲ್ಲಿ ಎಳೆಯುವಂತದ್ದು ದೃಶ್ಯಗಳು ಕಂಡು ಬರ್ತದೆ. ಸಿಗರೇಟ್ ಮಾರ್ಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀರಾ, ಓಕೆ. ಕೆಲವರದು ಮಾತುಕತೆ ಇತ್ತು, ಎಂತ ಸಿಗರೇಟ್ ಎಳೆಯೋರ್ದೊಂದು ಮಾತಿತ್ತು. ಏನಂತ ಹೇಳಿದ್ರೆ, ಅಲ್ಲ ಅಂಗಡಿ ಹತ್ರವೇ ಬಂದು ಸಿಗರೇಟ್ ಎಳೆಯುವುದು. ಸಿಗರೇಟ್ ಎಳೆದಾಗ ಕೇಳಿದಾಗ, ಅಂಗಡಿಯಲ್ಲಿ ಸಿಗರೇಟ್ ಮಾಡ್ತಾರೆ ಅದನ್ನ ನಿಲ್ಲಿಸಿ, ಅಂಗಡಿಯಲ್ಲಿ ಸಿಗರೇಟ್ ಮಾಡ್ತಾರೆ ಅದನ್ನ ನಿಲ್ಲಿಸಿ, ನಾವು ಮತ್ತೆ ಎಳೆಯುವುದನ್ನು ನಿಲ್ಲಿಸ್ತೇವೆ ಅಂತ ಕೆಲವರು ಹೇಳ್ತಾರೆ. ಅಂಗಡಿಯಲ್ಲಿ ಸಿಗರೇಟ್ ಮಾರುವುದನ್ನು ನಿಲ್ಲಿಸಿ ಮತ್ತೆ ನಾವು ಎಳೆಯುವುದನ್ನು ನಿಲ್ಲಿಸ್ತೇವೆ ಅಂತ. ಅಂದ್ರೆ ಸಿಗರೇಟ್ ಮಾರುವಲ್ಲೇ ಎಳೆಯುವುದು. ಇವರಲ್ಲೊಂದು ಪ್ರಶ್ನೆ, ನೀವು ಅಂಗಡಿಯಲ್ಲಿ ಸಿಗರೇಟ್ ಮಾಡ್ತಾರಂತ ಅಂಗಡಿಯ ಎದುರೇ ಸಿಗರೇಟ್ ಎಳಿತೀರ ಅಂತ ಹೇಳಿದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ, ಅಂಗಡಿಯಲ್ಲಿ ಹಾಗೆ ಲಕ್ಸ್, ಅಮಾಮು, ಡವ್, ಸೋಪ್, ಸಾಬೂನು ಮಾಡ್ತಾರೆ. ನಿಮ್ಮ ಕುಟುಂಬದವರೆಲ್ಲ ಬಂದು ಅಂಗಡಿಯವನ ಮುಂದೆ ಸ್ನಾನ ಮಾಡಲ್ಲ ಅಲ್ವಾ? ನಿಮ್ಮ ಕುಟುಂಬದವರೆಲ್ಲ ಅಲ್ಲಿ ನಗ್ನರಾಗಿ ಅಂಗಡಿಯವನ ಇದರ ಮುಂದೆ ಸ್ನಾನ ಮಾಡ್ತೀರಾ? ಇಲ್ಲ. ಯಾಕೆ ಹೇಳಿ, ನಿಮ್ಗೆ ಮಾನ ಮರ್ಯಾದೆ ಇದೆ. ಸಮಾಜದಲ್ಲಿ ಅನೇಕ ಮಂದಿ ಹೋಗುವಾಗ ಅವರಿಗೊಂದು ಆರೋಗ್ಯ ಅಂತ ಇದೆ. ನಿಮ್ಗೆ ಹೇಗೆ ಮಾನ ಮರ್ಯಾದೆ ಇದೆ ಅಂತ ಇದೆಯಾ? ಅದೇ ರೀತಿ ಸಮಾಜದಲ್ಲಿ ಹಲವರಿಗೆ ಮಾನ ಮರ್ಯಾದೆ ಅಂತ ಇರ್ತದೆ. ಅದೇ ರೀತಿ ಕೆಲವರಿಗೆ ಆರೋಗ್ಯ ಅಂತ ಇರ್ತದೆ. ಇಲ್ಲಿ ಸಾರ್ವಜನಿಕರು ಓಡಾಡುವ ಸ್ಥಳದಲ್ಲಿ ಈ ಮಾಡ್ಕೊಂಡು ಫೂ ಅಂತ ಮಾಡ್ಕೊಂಡಿದ್ರೆ ಮತ್ತೆ ಎಷ್ಟೋ ಮಂದಿ ಶಾಲೆಯ ಮಕ್ಕಳು ಬಲಿಯಾಗ್ತಿದ್ದಾರೆ. ಇಲ್ಲಿ ಹೇಳ್ತಾ ಇರುವುದು ಇಷ್ಟೇ, ಒಂದ ಸಿಗರೇಟ್ ಮಾರುವ ಅಂಗಡಿಯಲ್ಲಿ ಮಾರುವವರು ಕೂಡ ಆ ಜಾಗವನ್ನು ಕಂಟ್ರೋಲ್ ಇಡ್ಲಿಕ್ಕೆ ಆಗ್ತದ ನೋಡಿ. ಆಗದಿದ್ರೆ ಮಾರುದೇ ಬೇಡ, ಅಲ್ಲಿ ಎಳಿಲಿಕ್ಕೆ ಇಲ್ಲ ಅಂತ ಹೇಳಿ ಸಿಗರೇಟ್ ಮಾರುದು, ಅದರ ಜೊತೆಗೆ ಓಪನ್ ಬೆಂಕಿ ಬೆಟ್ಟಿಗೆ ಇಡುದು, ಹೀಗೆ ಇಟ್ಟು ಬಿಡುದು, ಲೈಟರ್ ಇಟ್ಟು ಬಿಡುದು, ಅಲ್ಲೇ ಎಳಿಲಿಕ್ಕೆ. ಇವರಿಗೆ ಬಿಸ್ನೆಸ್ ಆದ್ರೆ ಆಯ್ತು. ಒಂದು ಸಿಗರೇಟ್ ಅಲ್ಲಿ ₹1 ₹2 ಸಿಗ್ತದಾದ್ರೆ ನಿಮ್ಗೆ ಇನ್ನೊಬ್ಬರ ಆರೋಗ್ಯವನ್ನು ಹಾಳು ಮಾಡಿ, ವಿದ್ಯಾರ್ಥಿಗಳ ಆರೋಗ್ಯವನ್ನು ಹಾಳು ಮಾಡಿ ಬೇಕಾ ಅಂತ ಕೇಳುದು. ಕಂಕನಾಡಿದು ಹೇಳಿ ಹೇಳಿ ಸಾಕಾಯ್ತು. ಆ ಕಂಕನಾಡಿಯಲ್ಲಿ ಆ ಒಂದು ನಮ್ಮದು ಇದಿದೆ, ಇಲ್ಲಿ ಒಂದು ಮೆಡಿಕಲ್, ಗಣೇಶ್ ಮೆಡಿಕಲ್ ಇದೆ, ಓಲ್ಡ್ ಗಣೇಶ್ ಮೆಡಿಕಲ್ ಹತ್ರ. ಅಲ್ಲಿ ಅದ್ರ ಅಕ್ಕಪಕ್ಕದಲ್ಲಿ ಅಲ್ಲಿ ಪಾಪ ಆರೋಗ್ಯಕ್ಕೆ ಒಳ್ಳೊಳ್ಳೆ ಟ್ಯಾಬ್ಲೆಟ್ ಕೊಡ್ತಿದ್ದಾರೆ. ಮೊದಲು ನಾವು ಗಣೇಶ್ ಮೆಡಿಕಲ್ಗೆ ಎಲ್ಲಿ ಸಿಗದಿದ್ದ ಟ್ಯಾಬ್ಲೆಟ್ ಮಂಗಳೂರಿನ ಗಣೇಶ್ ಮೆಡಿಕಲ್ ಅಲ್ಲಿ ಸಿಗ್ತದೆ ಅಂತ ಕಂಕನಾಡಿಗೆ ಹೋಗ್ತಾ ಇದ್ದೆವು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಅದರ ಸುತ್ತಮುತ್ತ ಕಡೆಗಳಲ್ಲಿ ಎಲ್ಲಿ ಸಿಗರೇಟ್ ಸಿಗದಿದ್ರು ಅಲ್ಲಿ ಎಳಿಬಹುದು ಅಂತೇಳಿ ಅಲ್ಲಿ ಬರುವಂತಹ ಪರಿಸ್ಥಿತಿ ಬಂದಿದೆ. ಅಲ್ಲಿ ರೋಡ್ ಅಲ್ಲಿ ಒಮ್ಮೆ ನೋಡಿ, ರೋಡ್ ಸೈಡ್ ಅಲ್ಲಿ ಬಿದ್ದಿರುವಂತಹ ಸಿಗರೇಟ್ ಅನ್ನು ನೋಡಿ, ಎಲ್ಲಿ ಎಳಿತಾರೆ ಗೊತ್ತಾಗ್ತದೆ. ರೋಡ್ಗಳಲ್ಲಿ ಸಿಗರೇಟ್ಗಳದ್ದು ರಾಶಿ. ಪೊಲೀಸ್ ಇಲಾಖೆಗೆ ಹೇಳಿ ಕಾಲ್ ಮಾಡಿ ನಮಗೆ ಸಾಕಾಯ್ತು. ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಎಷ್ಟು ಸಲ ಅಂತ ಹೇಳುದು? ಇನ್ನು ಏನಿಲ್ಲ. ಇನ್ನು ಹೇಳಿದ ಕೂಡಲೇ ಪ್ರತಿ ಸಲ ಬಿಡೋದಾಗ್ತೀನಿ. ಈ ಸಲ ಪರ್ಮನೆಂಟ್ ಆಗಿ ಇವರು ನಿಲ್ಲಿಸದಿದ್ರೆ ಪ್ರತಿ ಸಲ ಆಗ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಲೇಜ್ ಹುಡುಗರು ಬಲಿ ಆಗ್ತಿದ್ದಾರೆ. ಕಾಲೇಜಿನ ಹುಡುಗರು ಒಟ್ಟಿಗೆ ಸೇರಿ ಸಿಗರೇಟ್ ಎಳೆಯುವುದು ಎಲ್ಲಿಗೆ ಹೋಗಿದೆ ನಮ್ಮ ಸಂಸ್ಕೃತಿ? ಎಲ್ಲಿ ತನಕ ತಲುಪಿದೆ? ಅವರವರ ಇಚ್ಛೆ, ಸ್ವ ಇಚ್ಛೆ, ಅವರವರ ಇಚ್ಛೆ, ಅವರು ಎಳಿಬಹುದು. ಮನೇಲಿ ಕೂತ್ಕೊಂಡು ಎಳೆಯಿರಿ. ಅಲ್ಲಿ ಪಬ್ಲಿಕ್ ಅಲ್ಲಿ ಆ ಹೆಣ್ಣು ಮಕ್ಕಳು ನಡ್ಕೊಂಡು ಹೋಗುವಾಗ ಅವರ ಮುಂದೆ ಹೇಳ್ಕೊಂಡು ಹೊಗೆ ಬಿಟ್ಕೊಂಡು ಎಂತ ನಿಮ್ಮ ಕರ್ಮವ ನಿಮ್ಮದು?
ಕರ್ಮವಲ್ಲಿ ಹೋಗ್ಲಿಕ್ಕಾಗದ ಪರಿಸ್ಥಿತಿ ಆಗಿದೆ. ಪೊಲೀಸ್ ಇಲಾಖೆ ದಯವಿಟ್ಟು ಇತ್ತ ಕಡೆ ಗಮನ ಕೊಡಿ. ಹೇಳುವಷ್ಟು ಸಲ ಹೇಳಿ ಆಗಿದೆ. ಇನ್ನು ಮುಂದೆ ಇಲ್ಲಿ ಮತ್ತೆ ನಡೆದ್ರೆ, ನಾನು ಇವತ್ತು ಪೊಲೀಸ್ ಇಲಾಖೆಗೆ ಹೇಳಿದ ವಿಡಿಯೋವನ್ನ ಹಾಕ್ತೇನೆ. ನೆಕ್ಸ್ಟ್ ಮತ್ತೆ ನಡೆದ್ರೆ ಪ್ರತಿ ಸಲ ಹೇಳಿದನ್ನ ಹಾಕಿ ಹಾಕ್ತೇನೆ. ಯಾಕಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ನಮ್ಗೆ ಬೇಕು. ಡಿಪಾರ್ಟ್ಮೆಂಟ್ ಅವರು ಕಾನೂನು ರೀತಿಯ ಕ್ರಮ ಕೈಗೊಳ್ತಿರೋ ಒಳ್ಳೆ ವಿಷಯ. ಆದ್ರೆ ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಬಿಂದಾಸ್ ಆಗಿ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಮೇಲೆ ಕೆಳಗೆ ಆಚೆ ಈಚೆ ಮಾರುವಲ್ಲೆಲ್ಲ ವಿದ್ಯಾರ್ಥಿಗಳು ನಿಂತು ಸಿಗರೇಟ್ ಹೇಳ್ತಿದ್ದಾರೆ ರೋಡ್ ಸೈಡ್ ಅಲ್ಲಿ. ಅಲ್ಲಿ ರೋಡ್ ನ ಆಚೆ ಈಚೆ ಹೋಗುವಲ್ಲ ಸಿಗರೇಟ್ ಚೆಕ್ ಮಾಡಿ ಎಷ್ಟಿದೆ ಅಂತ. ಎಂತ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಸೊ ಆದಷ್ಟು ಬೇಗ ಇದರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ.